ಯಾಕೋ ವಿನಿ ವಿಡಿಯೋ ಮಾಡ್ತೀರಾ? ಏನು ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಟೈಮ್ ಸಿಗಲ್ವಾ? ವಿಡಿಯೋ ಮಾಡಪ್ಪ ಬೆಳಿತೀಯಾ? ಇವ್ರು ಯಾರು ಗೊತ್ತಾಯ್ತಾ? ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸೊ ಇಲ್ಲಿ ಇಬ್ರು ಲವರ್ಸು ಇಲ್ಲಿ ಮನುಷ್ಯನ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ ಎಲ್ಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿನ್ನು ಬ್ಲಾಗ್ಸ್ ಕನ್ನಡ. ಸೊ 5 ತಿಂಗಳಾಯಿತು ನಾವು ವಿಡಿಯೋನ ಮಾಡಿಲ್ಲ. ಸೊ ಈ ಒಂದು ರಾಕ್ ಗಾರ್ಡನ್ಗೆ ಕರ್ಕೊಂಬಂದಿದ್ದೀನಿ. ಎಲ್ಲರೂ ಎಲ್ಲ ತೋರಿಸ್ಕೊತ ಬರ್ತೀನಿ. ಹಳ್ಳಿ ಸೊಗಡು, ಪ್ರಾಣಿಗಳು ಎಲ್ಲವೂ ಇದ್ದಾವೆ ಒಂದೇ ಒಂದು ಪಾರ್ಕಲ್ಲಿ. ಈ ಒಂದು ಪಾರ್ಕ್ 8 ಗಿನ್ನಿಸ್ ರೆಕಾರ್ಡ್ ಮಾಡಿದೆಯಂತೆ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್ ಬರುವಾಗ ನಮಗೆ ಮಳೆ ಬಂತು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಒಂದು ಟಿಕೆಟ್ಗೆ 200 ರೂಪಾಯಿ ಕೊಡಬೇಕು. ಎಕ್ಸ್ಟ್ರಾ ಪ್ಲೇಯಿಂಗು ಎಲ್ಲ ಆಡ್ತೀರಂದರೆ ಅದಕ್ಕೆ 700 ರೂಪಾಯಿ. ಸೊ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಪಾರ್ಕ್ ಎಂಟ್ರಾದ ತಕ್ಷಣ ನಮಗೆ ನೋಡೋಕೆ ಸಿಗೋದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್. ಸೊ ಅವರ ಮೂವೀಸು ಯಾವ್ಯಾವ ಪಾತ್ರ ಮಾಡಿದ್ದಾರೆ ಅವೆಲ್ಲ ಒಂದು ಶಿಲ್ಪಕಲೆಯಾಗಿ ಇಲ್ಲಿ ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೆಕೆಂಡಲ್ಲಿ ಬಂತು ಅಂದರೆ ಸಾಮಾಜಿಕ ಚಿಂತನೆ ಎಂಬ ಒಂದು ಥಾಟ್ ಇಟ್ಕೊಂಡು ರೀಕ್ರಿಯೇಟ್ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ನನಗೇನೋ ಚೀನಾಕ್ಕೆ ಬಂದಿದ್ದೀನಿ ಅಂತ ಅನಿಸ್ಬಿಡ್ತು. ಆ ಮಟ್ಟಿಗೆ ಕ್ರಿಯೇಟ್ ಮಾಡಿದರು. ತುಂಬ ಸಖತ್ತಾಗಿ ಮಾಡಿದ್ರು. ನೀವು ಇದನ್ನ ಮದುವೆ ಮನೆ ಅಂದ್ಕೊಂಡು ಕನ್ಫ್ಯೂಸ್ ಆಗ್ಬೋದು. ಈ ಏರಿಯಾ ಫುಲ್ಲು ಹಳ್ಳಿ ಥರ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಒಳ್ಳೆ ಹಳ್ಳಿ ಜನತೆ ಹೆಂಗೆ ಜೀವನ ಮಾಡ್ತಾರೆ ಹಂಗೆ ಆ ರೀತಿ ಒಂದೊಳ್ಳೆ ಒಂದು ಹಳ್ಳಿನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ನೀವು ನೋಡೋಕೆ ಬನ್ನಿ. ಇದು ಒಂಥರ ಹಳ್ಳಿ ಮನೆ. ಸೊ ತೋರಿಸ್ತೀನಿ ಬನ್ನಿ. ನೋಡಿ ಹಳ್ಳಿ ಮನೆ. ಹಳ್ಳಿ ಬಗ್ಗೆ ಸೂಚಿಸುತ್ತೆ. ಹಳ್ಳಿ ಜನ ಹೆಂಗೆ ಜೀವನ ಮಾಡ್ತಾರೆ ಅದೆಲ್ಲ ಇದೆ. ಬನ್ನಿ ನೋಡೋಣ. ಕಮೆಂಟ್ ಹೊಡಿತಾರೆ ನೋಡಿ ಫ್ರೆಂಡ್ಸ್. ರಾಟಿ ಹೊಡಿತರು. ಅಲ್ಲಿ ಬೆಕ್ಕು ನೋಡಿ, ಬೆಕ್ಕು ಜೂಮ್ ಹಾಕಿ ವಿರೋಣ ಅವ್ರೆ ಸೇಮ್ ನಮ್ಮನೆ ಗುರಾಯಿಸ್ತಾ ಇದೆ ಅನ್ನಂಗೆ ಮಾಡ್ತಾ ಇದೆ. ಎದಕ್ಕೆ ಬೇಕು ಬನ್ನಿ ಹೋಗೋಣ. ಈ ಒಂದು ಗಾರ್ಡನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಗಟ್ಟುಗೋಡಿಯಲ್ಲಿದೆ. ಸೊ ಬನ್ನಿ, ಇನ್ನು ಹಲವಾರು ಗೊಂಬೆಗಳಿವೆ.
ಇಲ್ಲಿ ಹಳ್ಳಿ ಯುವತಿಯರು ಮತ್ತು ಬಳೆಗಾರರು ಆ ರೀತಿ ತೋರಿಸ್ತಾ ಇದ್ದಾರೆ ನೋಡಿ. ತುಂಬ ಮಳೆ ಬರ್ತಾ ಇದೆ, ಏನೂ ಮಾಡೋಕ್ಕಾಗ್ತಿಲ್ಲ. ಆದರೂ ಮೆಲ್ಲಕ್ಕೆ ತೋರಿಸ್ತೀನಿ, ನೀವು ಮೆಲ್ಲಕ್ಕೆ ನೋಡಿ ಬನ್ನಿ. ಇಲ್ಲಿ ಫೋಟೋ ಶೂಟು ಬಂದಿಲ್ಲ. ಇಲ್ಲಿ ಅಗಸನು ಇಸ್ತ್ರಿ ಹೆಂಗೆ ಹೊಲಿತಾನೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಶಿಲ್ಪ ಕಲೆ ಹೆಂಗೆ ಕೆತ್ತಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಒಬ್ಬ ಶಿಲ್ಪಿಯ ಕತೆ ಇದು. ಶಿಲ್ಪಿ ಆಗಿನ ಕಾಲದಲ್ಲಿ ಶಿಲ್ಪಗಳನ್ನು ಹೆಂಗೆ ಕೆತ್ತಿದ್ರು ಅಂತಂದು ಹೇಳ್ತಾ ಇದ್ದಾರೆ. ಸೊ ತೋರಿಸಿ ವೀರಣ್ಣವ್ರೆ. ಹಂಗೆಲ್ಲ ಅನ್ಬಾರ್ದು. ಇಲ್ಲಿ ಆಗಿನ ಕಾಲದ ಒಬ್ಬ ಅಮ್ಮ ಮತ್ತು ಅವರ ತಾಯಿ ಒಂದು ಪಾಪ ನೋಡಿ, ಎಲ್ಲ ರಿಯಾಲಿಟಿಗಾಗಿ ತೆಗೆದಿದ್ದಾರೆ. ತುಂಬ ಖುಷಿಯಾಗುತ್ತೆ ಬಂದರೆ. ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆಗೆ ಬನ್ನಿ, ತುಂಬ ಎಂಜಾಯ್ಫುಲ್. 200 ರೂಪಾಯಿ ಎಲ್ಲೇ ಕಳಿತೀವಿ. ಸೊ ಇನ್ನೂ ಒಂದ್ಸಲ ಒಂದಿನ ಟ್ರಿಪ್ ಬನ್ನಿ. ಸೊ ಗಾಯ್ಸ್ ಇಲ್ಲಿ ಬನ್ನಿ. ಆಗಿನ ಕಾಲದ ಮಕ್ಕಳು ಯಾವ ರೀತಿ ಪಾಠ ಕಲಿತಿದ್ರು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ನೋಡಿ ಬನ್ನಿ. ಸೌಂಡ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ, ಸೌಂಡು ಹಾಕಿದ್ದಾರೆ. ನಮ್ಮ ಕನ್ನಡ ಮಾಲೆಯ ಮೊದಲನೆಯ ಅಕ್ಷರಗಳು ಅ ಆ ಇ ಅನ್ನು ಕಳಿಸುತ್ತಿರುವ ಮೇಷ್ಟ್ರು. ಸೊ ಇಲ್ಲಿ ಹಳ್ಳಿಯ ಜನರ ಒಂದು ಮೈದಾನದಲ್ಲಿ ಪ್ರಾಣಿಗಳು ಇರ್ತವೆ, ಅದನ್ನೆಲ್ಲ ತೋರಿಸಿದ್ದಾರೆ. ಇನ್ನೊಂದಂದ್ರೆ ಚರಂಡಿಯಲ್ಲಿ ಹಂದಿ ಕೂಡ ಬಿಟ್ಟಲ್ಲ ಇವರು ನೋಡಿ, ಹಂದಿ ತೋರಿಸ. ನಮ್ಮ ಹೂವಿನಡಗಲಿ ತಾಲೂಕಿನ ಹೆಮ್ಮೆಯ ಒಂದು ಮೈಲಾರಲಿಂಗೇಶ್ವರ ಗುಡಿಯಾಗಿರ್ತಕ್ಕಂಥ ಕಲೆ ಚಿತ್ರಣವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ವೀರಣ್ಣವ್ರಿಗೂ ಇದು ಹೆಲ್ಪ್ ಆಗ್ಬೋದು ಮೋಸ್ಟ್ಲಿ. ನೋಡಿ ಬನ್ನಿ ವೀರಣ್ಣ. ಇದು ಆ್ಯಕ್ಚುಲಿ ನಮ್ಮ ಹೂವಿನಡಗಲಿ ತಾಲೂಕಿಗೆ ಹೆಮ್ಮೆಯ ವಿಚಾರ. ಮೈಲಾರಲಿಂಗೇಶ್ವರ ಇಲ್ಲಿಂದಲೇ ಒಂದು ದೊಡ್ಡ ಶರಣ. ಬನ್ನಿ ಓಡ. ಫಿಲ್ಮಿಗಾರ ಯಾವ ರೀತಿ ಕೆಬ್ಬಳವನ್ನು ಆಯ್ದು ಮಾಡ್ತಾನೆ ಅನ್ನೋ ಒಂದು ದೃಶ್ಯ ಇದೆ. ಅದನ್ನು ಮಿಷಿನ್ ರೀತಿ ಮಾಡಿದರೆ ತುಂಬ ಸಖತ್ತಾಗಿ ಮಾಡ್ತಾರೆ. ಇಲ್ಲಿ ವನ್ಯಜೀವಿಗಳು ತೋರಿಸಿದ್ದಾರೆ. ಆನೆ, ಒಂದು ಹಾವು ಕೂಡ ಇಲ್ಲಿ ಬಿಟ್ಟಿಲ್ಲ, ಅದನ್ನು ತೋರಿಸಿದ್ದಾರೆ. ಸೊ ಬನ್ನಿ ನೋಡೋಣ. ದೋಣಿ ಕಡ ನೋಡಿ, ದೋಣಿ ಕಡೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಎಲಿಫೆಂಟ್, ಸ್ನೇಕು, ಇಲ್ಲಿ ಮನುಷ್ಯನ್ ಮಾಡಿದ್ದಾರೆ. ಇದು ನಮ್ಮ ಫ್ರೆಂಡ್ ಒಂದೇ ಟ್ರಿಪ್ಪಿಗೆ ಇದು 7 ಮಾಡಿಸಿದ್ದು. ಎಲ್ಲರೂ ಬನ್ನಿ ಅಂತ ಹೇಳ್ತೀವಿ. ಈ ಒಂದು ಪಾರ್ಕ್ ಯಾವ ರೀತಿ ಮಾಡಿದ್ರು ಅಂದರೆ ಜುರಾಸಿಕ್ ಪಾರ್ಕ್ ಥರ ಮಾಡಿದ್ದಾರೆ. ಚಿಂಪಾಂಜಿ, ಸ್ನೇಕು, ಒಂದು ಯುದ್ಧ ಕಾದಾಟ ಆ ರೀತಿಯಲ್ಲಿ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಮತ್ತೆ ವಾಪಸ್ ಬರ್ತಾಯಿಲ್ಲ ಅನ್ನೋ ಡೌಟ್ ಆ್ಯಕ್ಚುಲಿ. ಸೊ ಗಾಯ್ಸ್, ಈಗ ಹೋಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ ದನದ ವ್ಯಾಪಾರ. ಯಾವ ರೀತಿ ದನದ ವ್ಯಾಪಾರ ಮಾಡ್ತಾರೆ ನಮ್ಮ ಹಳ್ಳಿಯಲ್ಲಿ ಸೋಮವಾರ
ನಿಮಗೆ ಗೊತ್ತಿಲ್ಲ, ಎವ್ರಿ ಡೇ ನಡೀತಿರ್ಬೇಕು ಮೇ ಬಿ. ಅಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಅಲ್ಲಿ ನಿಜವಾಗ್ಲೂ ದನ ಇದೇ ಬಿಡ ಅನ್ನಂಗೆ ಅನಿಸ್ತಾ ಇದೆ, ಫೀಲ್ ಅನಿಸ್ತಾ ಇದೆ. ನಿಮ್ಗೆ ಆ ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ, ನನಗೆ ರಿಯಲ್ ಆಗಿ ದನ ಇದ್ದಾವೆ ಅಂತಂದು ಫೀಲ್ ಆಗ್ತಾ ಇದೆ. ಚಿಕನ್ ಯಾರಿಗೆಲ್ಲ ಇಷ್ಟ, ಇಲ್ಲಿ ಕೋಳಿ ಮಾರಾಟ ಇದೆ, ತುಂಬ ಸಖತ್ ಜವಾರಿ ಕೋಳಿಗಳಿದ್ದಾವೆ. ನೋಡಿ, ಮಟನ್ ಪ್ರಿಯರಿಗೂ ನಮ್ಮ ಹತ್ರ ಅವೈಲೇಬಲ್ ಇದೆ, ಮಟನ್ ಇದೆ ನೋಡಿ ಇಲ್ಲಿ. ಸೊ ಈ ಒಂದು ಏರಿಯಾ ಯಾವ ರೀತಿ ಅಂದರೆ, ನಮ್ಮ ಜಾತ್ರೆಯಲ್ಲಿ ಒಂದು ವೇಷಧಾರಿಯಾಗಿ ಬರ್ತಾರಲ್ಲ, ಆ ಒಂದು ವೇಷಧಾರಿನ ಎಲ್ಲ ತೋರಿಸಿದ್ದಾರೆ. ಸೊ ನಮ್ಮ ಅಡಗಿಯಲ್ಲಿ ಶನಿವಾರ ಸಂತೆ ನಡೀತೆ, ಇಲ್ಲಿ ಯಾವಾಗಲೂ ಸಂತೆ ಇರುತ್ತೆ. ಸೊ ಇಲ್ಲಿ ಸಂತೆ ನೋಡಿ ಬನ್ನಿ. ದೃಶ್ಯ ಬಂಜಾರ ಬಂಧುಗಳಿದ್ದಾರೆ, ತುಂಬ ಚೆನ್ನಾಗಿ ರೀತಿ ತೋರಿಸಿದ್ದಾರೆ. ಬರ್ತಾ ತುಂಬ ನೀರಡಿಕೆ ಆಗ್ತಿದೆ. ಹಳ್ಳಿನ ಒಂದು ಕೆರೆ ಇರುತ್ತಲ್ಲ, ಕೆರೆಯಲ್ಲಿ ಬಟ್ಟೆ ಒಗೆಯ ಒಂದು ಹುಡುಗಿಯರು ಹಳ್ಳಿಯ ದೃಶ್ಯವನ್ನು ತೋರಿಸಿದ್ದಾರೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮೂರಲ್ಲಿ ಹೂವಿನ ಅಡಗಲಿಯಲ್ಲಿ ಯಾವ ರೀತಿ ನಡೀತಿತ್ತು ಅಂದರೆ, ಈಗೂ ನಡೆಯುತ್ತೆ. ಕುಸ್ತಿ ಪಟು ಯಾವ ರೀತಿ ಕುಸ್ತಿ ಆಡ್ತಿದ್ರು ಅಂತ ತೋರಿಸೋ ಅಡಗಲಿ ಊರ್ಸಲ್ಲಿ ಮತ್ತು ಹನುಮಂತ ದೇವ್ರ ಗುಡಿಯ ಒಂದು ತೇರಿನಲ್ಲಿ ಈ ರೀತಿ ನಡೆಯುತ್ತೆ. ಸೊ ಇಲ್ಲಿ ಹೆಂಗೆ ಮಾಡಿದ್ದಾರೆ ನೋಡಿ ಬನ್ನಿ. ಸೊ ಗೈಸ್, ಇಲ್ಲಿಗೆ ಬಂತು ಅಂದರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಿರೋ ನಮ್ಮ ರೈತರ ಚಿತ್ರ ಅಂತ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಊರಲ್ಲಿ ಯಾವ ರೀತಿ ಸಣ್ಣ ಮಕ್ಕಳು ಆಡ್ತಾ ಇದ್ರು, ಮತ್ತು ನಾವು ಸಣ್ಣವರಿಂದ ಇನ್ನೇ ಆಗ್ತೀವಿ. ಜನರೇಷನ್ ಜಿಮ್ ಅಂತ ಏನೇನೋ ಬಂದ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಯಾವ ಜಿಮ್ ಇದ್ದಿಲ್ಲ, ಈ ರೀತಿ ಕಸರತ್ತುಗಳು ಮಾಡಿ ದೇಹವನ್ನು ದಂಡಿಸ್ತಿದ್ರು. ಸೊ ನೋಡಿ, ಇವ್ರು ಯಾರು ಗೊತ್ತಾಯ್ತಾ? ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್, ನನ್ನ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಸರ್. ಅವ್ರನ್ನ ಎದುರಲ್ಲಾದರೂ ನೋಡೋಕ್ಕಾಗಲಿಲ್ಲ, ಇಲ್ಲಾದರೂ ನೋಡಿ ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ.
ಮಳೆ ಇದೆ, ಅದಕ್ಕೋಸ್ಕರ ವಿಡಿಯೋ ಸರಿಯಾಗಿ ಆಗಲಿಲ್ಲ ಅಂದರೆ ನಮಗೆ ಬೈಕೋಬೇಡಿ. ಹೋಗ್ತಿರೋದು ಬುಡಕಟ್ಟು ಜನಾಂಗದ ಒಂದು ಪರಿಸ್ಥಿತಿನೂ ಆಗಿನ ಕಾಲದಲ್ಲಿ ಅವ್ರು ಯಾವ ರೀತಿ ಜೀವನವನ್ನು ಮಾಡ್ತಾಯಿದ್ರು ಅದನ್ನು ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ನೋಡೋಣ ಬನ್ನಿ. ತೋರ್ಸಕ್ಕಂತ ಒಂದು ಕಾಮೆಂಟ್ರಿ KGF ಕರ್ನಾಟಕವನ್ನ ಒಂದು ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಅಂದ್ರೆ ಎಷ್ಟು ಬೇಡ ರಾಧಿಕಾ ಪಂಡಿತ್ ಒಂದೇ ಒಂದು ಫೋಟೋ ತೆಗಿ ಅಂದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ತಗೊಂಡಿದ್ದಾರೆ ನಮ್ಮ ಮಕ್ಕಳು. ತುಂಬ ಮಳೆ ಬರ್ತಿದೆ, ಸೊ ಹಾಗೆ ಮಾಡ್ತೀನಿ ನೋಡ್ತಾ ಇರ್ತೀನಿ. ಸೊ ಇಲ್ಲಿ ಒಂದು ಕುಟುಂಬದಲ್ಲಿ ಯಾರು ಇರ್ತಾರೆ, ಅಜ್ಜಿ ತಾತ ಮೊಮ್ಮಕ್ಕಳು ಅವ್ರು ಇರ್ತಾರೆ, ಅವರೊಂದು ಕೊಟ್ರೇಶ್ ಅವರು. ಸೊ ನೋಡಿ ಸೊ ಇಲ್ಲಿ ಟೈಟಾನಿಕ್ ಮೂವಿ ನೋಡಿದ್ರ, ಸೊ ಟೈಟಾನಿಕ್ ಮೂವಿನ ರೀಕ್ರಿಯೇಟ್ ಮಾಡಿದರೆ ಒಂದು ಹಳ್ಳಿ ಥರ. ಸೊ ನೀವೇ ನೋಡಿ. ಸೊ ಇಲ್ಲಿ ಫೋಟೋ ಶೂಟಿಗಂತಲೇ ತುಂಬ ಚೆನ್ನಾಗಿ ಪೋಸ್ಗಳಿದ್ದಾವೆ. ಸೊ ಆಗಿನ ಕಾಲ ನ್ಯೂಸ್ ಪೇಪರ್ ಹೆಂಗಿರ್ತಿದ್ವು, ನ್ಯೂಸ್ ಪೇಪರ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಮಾತಾಡೋದು, ಸಂಜೆ ವೇಳೆಯಲ್ಲಿ ಹಳ್ಳಿಯಲ್ಲಿ ಒಬ್ರಿಗೊಬ್ರು ಕನ್ವರ್ಸೇಷನ್ ಹೆಂಗೆ ಮಾಡ್ತಾರೆ ಅಂತ ತೋರಿಸಿದ್ದಾರೆ ನೋಡಿ. ಆಗಿನ ಕಾಲದ ನ್ಯೂಸ್ ಪೇಪರ್ ಅಂತಲೇ ಹೇಳ್ಬೋದು ಇದನ್ನ. ಆ್ಯಕ್ಚುಲಿ ಏರಿಯಾದಲ್ಲಿ ನಮ್ಮ ಆಗಿನ ಕಾಲದ ಕಾಡು ಜನ ಹೆಂಗಿರ್ತಾರೆ ಅನ್ನೋದೊಂದು ಚಿತ್ರಣ ತೋರಿಸಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ಮಳೆ ಬಂದರೂ ನಾನು ಫೋನ್ ಹಾಕ್ಕೊಟ್ಟು ಹೋಗಲಿ, ಆದರೂ ನಿಮಗೆ ಈ ಗಾರ್ಡನ್ ತೋರಿಸ್ಬೇಕನ್ನೋದು ಹುಚ್ಚು ನನಗೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನನಗನ್ಸಿದ ಮಟ್ಟಿಗೆ ರೈತರು ಅವರ ಧಾನ್ಯವನ್ನು ಬೆಳೆದ ಧಾನ್ಯವನ್ನು ಸಾಗಿಸೋ ಒಂದು ಚಿತ್ರೀಕರಣ ಅನಿಸುತ್ತೆ ನನ್ನ ಪ್ರಕಾರ. ಏನಿದೆ ಅಂದರೆ ಒಂದು ಜಗಳ, ಕಾದಾಟ, ಒಂದು ಎಲ್ಲ ಪ್ರಾಣಿಯ ಕಾದಾಟವನ್ನು ತೋರಿಸಿದ್ದಾರೆ. ಸೊ ನೋಡ್ಕೊಂತ ಹೋಗಿ.
ಯಾವುದೇ ಒಂದು ಜಾತ್ರೆಯಲ್ಲಿ ಆಗಲಿ ಒಂದು ಡೊಳ್ಳಿ ಕುಣಿತ ಇದ್ದೇ ಇರುತ್ತೆ. ಅದರದ್ದು ಒಂದು ಚಿತ್ರೀಕರಣ ಮಾಡಿಸಿದ್ದಾರೆ, ಬನ್ನಿ ನೋಡೋಣ. ಜನರೇಷನ್ ನೀವು ಯಾವತ್ತಾದ್ರು ಡೈನೋಸಾರ್ ನೋಡಿದ್ದೀರಾ? ಬನ್ನಿ ನಾವು ತೋರಿಸ್ತೀವಿ ಡೈನೋಸಾರ್. ಇಲ್ಲಿಗೆ ಗಾರ್ಡನ್ ಎಲ್ಲ ಮುಗೀತು. ಸೊ ಈ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರ ಅಂತ. ಮತ್ತೆ ಇಲ್ಲಿ ಫ್ಯಾಮಿಲಿ ಸಮೇತ ಬನ್ನಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.